ನೋಡಿ, ಅಲ್ಲಿ ಇವತ್ತು ಹೋಂಡೈ ಶೋರೂಮ್ ಅವ್ರಿಗೆ ಕೊಟ್ಟಿದ್ದಾರೆ, ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಪಾಲಿಕೆ ಬಿಲ್ಡಿಂಗು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಲ್ಲೇನು ತಾವು ಪಾರ್ಕಿಂಗ್ಗೆ ಅಂತೇಳಿ, ಸಾರ್ವಜನಿಕರು ಪಾರ್ಕಿಂಗ್ಗೆ ಅಂತೇಳಿ ಏನು ಕೊಟ್ಟಿದ್ದಾರೆ, ಅದನ್ನು ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ರೀತಿ ನಡ್ಕೊಳ್ತಾರ? ಮೊದಲನೇದಾಗಿ ಸರಿಯಾದ ರೀತಿಯಲ್ಲಿ ನಡ್ಕೊಬೇಕಲ್ವಾ? ಈ ರೀತಿ ಸಾರ್ವಜನಿಕ ದಿನನಿತ್ಯ ತೊಂದರೆ ಕೊಟ್ಕೊಂಡು ನೋಡಿ, ಅಲ್ಲಿ ಅವನೇನು ಮಾಡಿದ್ದಾನೆ, ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥದ್ದನ್ನು ಫಸ್ಟ್ ಫ್ಲೋರು ವಿಂಟೇಜ್ ಕಾರ್ಗಳಿಗೆ ಅವ್ನು ಶೋರೂಮ್ ಮಾಡ್ಕೊಂಡಿದ್ದಾನೆ. ನೋಡಿ, ವಿಂಟೇಜ್ ಕಾರುಗಳಿಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರ ನಡ್ಕೊಂತ ಇರ್ತಕ್ಕಂಥ ನೀತಿ. ಏನು ಹೇಳ್ತೀರಿ ಇವರ ಧೋರಣೆಗೆ? ಹಾಗಾಗಿ ನಿಜವಾಗ್ಲೂ ಸಹ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಮಂತ್ರಿಗಳು ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಯಾರು ಸಾರ್ವಜನಿಕರು ಇವತ್ತಿನ ದಿವಸ ಯಾರು ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು, ಇವತ್ತು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ಟ್ಯಾಕ್ಸು ಸಾರ್ವಜನಿಕರು ಜನ ಕಟ್ತಾ ಇರೋದ್ರಿಂದ ತಾವು ದಿಮಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಿ. ಆ ರೀತಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸ್ವೇಚ್ಛಾಚಾರವಾಗಿ ಇವತ್ತು ಈ ಸರ್ಕಾರ ಆ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಏನು ಟ್ಯಾಕ್ಸು, ಅವರು ಏನು ಕಷ್ಟಪಟ್ಟು ಅವರು ಪ್ರತಿದಿನ ಬೆಳಗ್ಗಿಂದ ಸಾಯಂಕಾಲ ತನಕ ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇವತ್ತು ಈ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರವಾಗಿ ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರ ಹಿತದೃಷ್ಟಿಗೆ ಇದು ಯಾವುದೇ ಈ ತೆರಿಗೆ ಹಣ ಇವತ್ತು ಬಳಕೆ ಆಗ್ತಾ ಇಲ್ಲ. ಇದು ದುರ್ದೈವದ ಸಂಗತಿ. ಇವತ್ತು 5 ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಸ್ಕೀಮ್ಗಳ ಲೆಕ್ಕದಲ್ಲಿ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಏನು ಖರ್ಚು ಮಾಡ್ತಾ ಇದ್ದಾರೆ. ಇದಕ್ಕೆ ಕೂಡಲೇ ಇದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ದೆ ಹೋದರೆ ರಾಜ್ಯದ ಜನ, ವಿಶೇಷವಾಗಿ ಯುವಕರು ಇದ್ರ ಬಗ್ಗೆ ಬೀದಿಗಿಳಿಯಂಥ ದಿನ ಭಾಳ ದೂರ ಇಲ್ಲ. ಈ ಸರ್ಕಾರದ ಜನ ವಿರೋಧಿ ನೀತಿಯನ್ನು ವಿಶೇಷವಾಗಿ ಯುವಕರು, ಈಗಾಗಲೇ ಯುವಕರ ಶಕ್ತಿ ಏನು ಅಂತೇಳಿ ಜಂತರ್ ಮಂತರ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ಸಹ ಅದೇ ವಾತಾವರಣ ಇದೆ. KPSL ಇರ್ಬೋದು, ಇವತ್ತು ಸುಮಾರು 2 ಲಕ್ಷ ಹುದ್ದೆಗಳು KPSL ಇವತ್ತು ಖಾಲಿ ಇದ್ದಾವೆ. ಅದು ಇವತ್ತವರೆಗೂ ಸಹ ಅದಕ್ಕೆ ಅನುಮೋದನೆ ಕೊಡಲೇ ಇಲ್ಲ. ಅದಕ್ಕೆ ಸರ್ಕಾರನ ಕೇಳಿದ್ರೆ ಹೇಳ್ತಾರೆ, ಈಗಾಗಲೇ ದಾವಣಗೆರೆಯಲ್ಲಿ ಸುಮಾರು ಲಕ್ಷಾಂತರ ಯುವಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ರು. ಅದೇ ರೀತಿ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಇವತ್ತು ಯುವಕರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಯುವಕರು ವಿದ್ಯಾವಂತ ಇದ್ದಾರೆ. ಒಂದೊಂದು ಮನೆಗೆ ಹೋದರೆ 2-3 ಜನ ಗ್ರಾಜುಯೇಟ್ಸ್ ಇದ್ದಾರೆ. ಆದರೆ ಇವತ್ತು ಅವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ. ಈ ಸರ್ಕಾರ ಬಂದ ನಂತರ ಬರೀ ಬೆಂಗಳೂರು ನಗರ ಇರತಕ್ಕಂಥದ್ದನ್ನು BBMP ಇದನ್ನು GBA ಮಾಡಿದ್ರು. ಅಲ್ಲಿ ರಾಮನಗರ ಜಿಲ್ಲೆನ ಬೆಂಗಳೂರು, ದಕ್ಷಿಣ ಬೆಂಗಳೂರು ಅಂತೇಳಿ ಮಾಡಿ ಬರೀ ಇದ್ದಂಥ ಹೆಸರುಗಳಿಗೆ ಬರೀ ನೇಮ್ ಚೇಂಜ್ ಮಾಡೋದೊಂದು ಬಿಟ್ಟರೆ ಯಾವುದೇ ಇವತ್ತವರೆಗೂ ಸಹ ಕಣ್ಣು ಕಾಣಿಸ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಒಂದೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಈ ಸರ್ಕಾರ ನೈತಿಕತೆ ಕಳ್ಕೊಂಡಿರ್ತಕ್ಕಂಥ, ಜನರ ವಿಶ್ವಾಸ ಕಳ್ಕೊಂಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಕೂಡಲೇ ಏನು JC ರೋಡಲ್ಲಿ ಅಲ್ಲೇನು ನಮ್ಮ ಇವತ್ತು ಪಾರ್ಕಿಂಗಿಗೆ ಅಂತೇಳಿ ಮಾಡಿರ್ತಕ್ಕಂಥದ್ದನ್ನು ಕೂಡಲೇ ನೀವು ಹೋಂಡೈ ಶೋರೂಮ್ ಅವ್ರನ್ನ ಖಾಲಿ ಮಾಡಿಸಿ ಅಲ್ಲಿ ಪಾರ್ಕಿಂಗಿಗೆ ನೀವು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ. ಇಲ್ಲ ಅಂತಂದರೆ ನಾವು ನಮ್ಮ ಪಕ್ಷದ ವತಿಯಿಂದ ಇದನ್ನು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ.